ಸ್ನೇಹಿತರೆ, ಇವತ್ತು ನಾವು ಬೈನಾನ್ಸ್ ಆ್ಯಪ್ನಲ್ಲಿ ಯಾವ ರೀತಿ ಅಕೌಂಟನ್ನು ಕ್ರಿಯೇಟ್ ಮಾಡ್ಕೋಬೇಕು ಅಂತ ಚರ್ಚೆ ಮಾಡೋಣ. ಬೈನಾನ್ಸ್ ಆ್ಯಪ್ನಲ್ಲಿ ಕ್ರಿಪ್ಟೋ ಕರೆನ್ಸಿ ಮತ್ತು ನೀವು ಬಿಟ್ಕಾಯಿನ್ಸ್ಗಳಲ್ಲಿ ನೀವು ಇನ್ವೆಸ್ಟ್ಮೆಂಟ್ ಮಾಡಬೇಕಂದ್ರೆ ನೀವು ಅಲ್ಲಿ ಸರ್ವಿಸಸ್ಗಳನ್ನ ಪಡ್ಕೋಬಹುದು. ಯಾವ ರೀತಿ ಅಕೌಂಟನ್ನು ಆ್ಯಕ್ಟಿವೇಟ್ ಮಾಡ್ಕೋಬೇಕು ಮತ್ತು KYCನ ಯಾವ ರೀತಿ ಮಾಡ್ಕೋಬೇಕು ಅನ್ನುವಂಥ ಸಂಪೂರ್ಣವಾದಂಥ ಪ್ರೊಸೆಸ್ನ ನಾನು ಇವತ್ತು ಹೇಳ್ತೀನಿ. ಅಲ್ಲಿ ಏನೇನು ಡೀಟೇಲ್ಸ್ನ ಹಾಕಬೇಕಾಗುತ್ತೆ, ಯಾವ ರೀತಿ ಪ್ರೊಸೆಸ್ ಇರುತ್ತೆ ಅಂತ ಸಂಪೂರ್ಣವಾಗಿ ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ, ಎಲ್ಲವೂ ಕೂಡ ಗೊತ್ತಾಗುತ್ತೆ. ಹಾಗೆ ನಮ್ಮ ಚಾನಲ್ಗೆ ಮೊದಲು ಬಂದಿದ್ದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವಂಥ ಬೆಲ್ ಐಕನನ್ನು ಪ್ರೆಸ್ ಮಾಡಿ ನಮ್ಮ ತಂತ್ರಜ್ಞಾನ ಆಧಾರಿತ ಬೃಹತ್ ಕುಟುಂಬದ ಸದಸ್ಯರಾಗಿ. ಸ್ನೇಹಿತರೆ, ಬೈನಾನ್ಸ್ ಆ್ಯಪ್ನ ಓಪನ್ ಮಾಡ್ಕೊಳ್ಳೋಣ. ಇಲ್ಲಿ ನೋಡಿ, ಈ ರೀತಿ ಈ ಆ್ಯಪ್ನ ಒಂದು ಲಿಂಕ್ ಅನ್ನೋದು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಆ ಲಿಂಕ್ ಮೂಲಕ ನೀವು ಆ್ಯಪ್ನ ಇನ್ಸ್ಟಾಲ್ ಮಾಡ್ಕೊಳ್ಳಿ. ಮಾಡಿದ ನಂತರದಲ್ಲಿ ಇಲ್ಲಿ ನೋಡಿ, ಈ ರೀತಿ ಓಪನ್ ಮಾಡ್ಕೊಳ್ಳೋಣ. ಮಾಡಿದ ನಂತರದಲ್ಲಿ ಯಾವ ರೀತಿ ಪ್ರೊಸೆಸ್ ಇರುತ್ತೆ ಅಂತ ನೋಡಿ ಹೇಳ್ತೀನಿ. ಇಲ್ಲಿ ಮೊದಲು ಇಲ್ಲಿ ಐ ಆಮ್ ನ್ಯೂ ಟು ಕ್ರಿಪ್ಟೋ ಅಥವಾ ಐ ಆಮ್ ಫ್ಯಾಮಿಲಿಯರ್ ವಿತ್ ಕ್ರಿಪ್ಟೋ ಅಂತ ಇದೆ ಸ್ನೇಹಿತರೆ. ಐ ಆಮ್ ನ್ಯೂ ಟು ಕ್ರಿಪ್ಟೋ ಅಂತ ನಾನು ಕ್ಲಿಕ್ ಮಾಡ್ಕೋತೀನಿ, ಯಾಕೆಂದರೆ ಇದುವರೆಗೂ ನನ್ನ ಕ್ರಿಪ್ಟೋ ಒಂದು ಅಕೌಂಟ್ ಅನ್ನೋದು ಇಲ್ಲ. ಅದರ ಮೇಲೆ ಕ್ಲಿಕ್ ಮಾಡಿದ ನಂತರದಲ್ಲಿ ಈ ರೀತಿ ಒಂದು ಇಲ್ಲಿ ಇಂಟರ್ಫೇಸ್ ಬಂದಿದೆ. ಇಲ್ಲಿ ಗೂಗಲ್ ಮೂಲಕ ನೇರವಾಗಿ ನೀವು ಲಾಗಿನ್ ಮಾಡ್ಕೋಬಹುದು, ಅಥವಾ ಇಲ್ಲಿ ಇಮೇಲ್ ID ಅಥವಾ ಫೋನ್ ನಂಬರ್ ಮೂಲಕ ನೀವು ಲಾಗಿನ್ ಮಾಡ್ಕೋಬಹುದು. ಇಲ್ಲಿ ಫೋನ್ ನಂಬರ್ನ ಹಾಕ್ತೀನಿ, ನೋಡ್ಬೋದು. ವಿದೌಟ್ ಕಂಟ್ರಿ ಕೋಡ್ ಅಂತ ಹೇಳಿದ್ದಾರೆ, ಕಂಟ್ರಿ ಕೋಡ್ ಇಲ್ಲದೆ ನಾವಿಲ್ಲಿ ನಮ್ಮ ಒಂದು 10 ಅಂಕೆಗಳ ಫೋನ್ ನಂಬರ್ನ ಈ ರೀತಿ ಹಾಕಬೇಕಾಗುತ್ತೆ. ಹಾಕಿದ ನಂತರದಲ್ಲಿ ಇಲ್ಲಿ ನೆಕ್ಸ್ಟ್ ಅಂತ ಕ್ಲಿಕ್ ಮಾಡ್ಕೋಬೇಕು. ಮಾಡಿದ ನಂತರದಲ್ಲಿ ನಮ್ಮ ಫೋನ್ಗೆ ಒಂದು OTP ಬರುತ್ತೆ ಸ್ನೇಹಿತರೆ. OTPನ ಹಾಕಿಬಿಟ್ಟು ನಾವು ವೆರಿಫೈ ಮಾಡ್ಕೋಬೇಕಾಗುತ್ತೆ. ನೋಡಿ, ವೆರಿಫಿಕೇಶನ್ ಕೋಡ್ ಅಂತ ಬಂದಿದೆ. ಈ ಒಂದು SMS ಮೂಲಕ ಬಂದಿರೋಂಥದ್ದು. ಈ ಒಂದು ಕೋಡನ್ನು ಇಲ್ಲಿ ಎಂಟರ್ ಮಾಡಿಬಿಟ್ಟು ನಾವು ನೆಕ್ಸ್ಟ್ ಅಂತ ಕ್ಲಿಕ್ ಮಾಡ್ಕೋಬೇಕು. ನೆಕ್ಸ್ಟ್ ಅಂತ ಕ್ಲಿಕ್ ಮಾಡಿದ ನಂತರದಲ್ಲಿ ಒಂದು ಪಾಸ್ವರ್ಡನ್ನು ಕ್ರಿಯೇಟ್ ಮಾಡ್ಕೋಬೇಕಾಗುತ್ತೆ. ಇಲ್ಲಿ ನೋಡ್ಬೋದು, 8 ರಿಂದ 8 ಅಂಕೆಗಳ ಮೇಲೆ ಇರುವಂಥ ಒಂದು ಪಾಸ್ವರ್ಡನ್ನು ಕ್ರಿಯೇಟ್ ಮಾಡ್ಕೋಬೇಕು. ಅಟ್ಲೀಸ್ಟ್ ಒಂದು ನಂಬರ್ ಇರಬೇಕು, ಹಾಗೆ ಅಟ್ಲೀಸ್ಟ್ ಒಂದು ಅಪ್ಪರ್ ಕೇಸ್ ಅಂದರೆ ಒಂದು ಕ್ಯಾಪಿಟಲ್ ಲೆಟರ್ ಇರಬೇಕು. ಅಂಥ ಒಂದು ಪಾಸ್ವರ್ಡನ್ನು ನಾವು 8 ಅಂಕೆಗಳ ಪಾಸ್ವರ್ಡನ್ನು ರೆಡಿ ಮಾಡ್ಕೊಂಡ್ಬಿಟ್ಟು ನೆಕ್ಸ್ಟ್ ಅಂತ ಕ್ಲಿಕ್ ಮಾಡ್ಕೋಬೇಕು. ಇಲ್ಲಿ ವೆಲ್ಕಮ್ ಅಂತ ಬಂದಿದೆ ಸ್ನೇಹಿತರೆ. ನಂತರದಲ್ಲಿ ಡು ಯು ಹ್ಯಾವ್ ಇನ್ವರ್ಟರ್ ಅಂತ ಇದೆ, ಇದು ಆಪ್ಷನಲ್. ನೆಕ್ಸ್ಟ್ ಅಂತ ಕ್ಲಿಕ್ ಮಾಡ್ಕೋತೀನಿ. ಕ್ಲಿಕ್ ಮಾಡಿದ ನಂತರದಲ್ಲಿ ನೋಡ್ಬೋದು, ಈ ರೀತಿ ಒಂದು ಡ್ಯಾಶ್ಬೋರ್ಡ್ ಇಲ್ಲಿ ಓಪನ್ ಆಗಿದೆ. ಓಪನ್ ಆದ ನಂತರದಲ್ಲಿ ನಾವು KYCನ ಮಾಡಬೇಕಾಗುತ್ತೆ. KYC ಅಂದರೆ ನಾವಿಲ್ಲಿ ಆರ್ಥಿಕ ವ್ಯವಹಾರಗಳನ್ನ ಮಾಡ್ತೀವಲ್ಲ, ಅದಕ್ಕಾಗಿ ನಮ್ಮ ಆಧಾರ್ ನಂಬರ್ ಹಾಗೂ ಪ್ಯಾನ್ ಕಾರ್ಡ್ ನಂಬರ್ನ ಕೊಡಬೇಕಾಗುತ್ತೆ. ಯಾಕಂದರೆ ದುಡ್ಡನ್ನು ಇನ್ವೆಸ್ಟ್ ಮಾಡುವಂಥ ಯಾವುದೇ ಆ್ಯಪ್ನವರು KYCನ ಕಂಪಲ್ಸರಿಯಾಗಿ ಮಾಡ್ಕೋತಾರೆ. ಅದಕ್ಕಾಗಿ ನಾನು ಆಧಾರ್ ನಂಬರ್ನ ಈ ರೀತಿ ಹಾಕ್ತೀನಿ. ಹಾಕಿಬಿಟ್ಟು ಇಲ್ಲಿ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಕಂಟಿನ್ಯೂ ಅಂತ ಕ್ಲಿಕ್ ಮಾಡ್ಕೋತೀನಿ. ಇದು ಗೌರ್ಮೆಂಟ್ ಕಡೆಯಿಂದ ಮ್ಯಾಂಡೇಟ್ರಿ ಇರುತ್ತೆ ಸ್ನೇಹಿತರೆ. ಆರ್ಥಿಕವಾಗಿ ಅಥವಾ ದುಡ್ಡಿನ ಒಂದು ಆ್ಯಪ್ಗಳಿಗೆಲ್ಲ ಒಂದು ಈ ರೀತಿ KYC ಅನ್ನೋದು ಮ್ಯಾಂಡೇಟ್ರಿ ಇರುತ್ತೆ. ನಂತರದಲ್ಲಿ ಇಲ್ಲಿ ಒಂದು OTP ಬರುತ್ತೆ, ಆಧಾರ್ ಕಡೆಯಿಂದ OTP. ಆ OTPನ ಹಾಕಿಬಿಟ್ಟು ನಾನು ಕಂಟಿನ್ಯೂ ಮಾಡ್ತೀನಿ. ನೋಡಿ, ಕಂಟಿನ್ಯೂ ಅಂತ ಕ್ಲಿಕ್ ಮಾಡ್ಕೋತೀನಿ. ಮಾಡಿದ ನಂತರದಲ್ಲಿ ನಮ್ಮ ಮತ್ತೇನೇನು ಡೀಟೇಲ್ಸ್ ಕೇಳುತ್ತೆ ಅಂತ ನೋಡೋಣ. ಇಲ್ಲಿ ನೋಡ್ಬೋದು, ನಿಮ್ಮ ಪ್ಯಾನ್ ಕಾರ್ಡ್ ನಂಬರ್ನ ಹಾಕಿ ಅಂತ ಹೇಳ್ತಾ ಇದೆ. ಪ್ಯಾನ್ ಕಾರ್ಡ್ ನಂಬರ್ನ ಹಾಕಿಬಿಟ್ಟು ಈ ರೀತಿ ನೋಡ್ಬೋದು, ಈ ಬಾಕ್ಸ್ ಮೇಲೆ ಮತ್ತೆ ಈ ರೀತಿ ಚೆಕ್ ಮಾಡ್ಕೊಳ್ಳಿ. ಮಾಡಿದ ನಂತರದಲ್ಲಿ ಕಂಟಿನ್ಯೂ ಅಂತ ಮತ್ತೆ ಕ್ಲಿಕ್ ಮಾಡ್ಕೊಳ್ಳಿ. ಮಾಡಿದ ನಂತರ ನಮ್ಮ ಒಂದು ಎಂಪ್ಲಾಯ್ಮೆಂಟ್ ಸ್ಟೇಟಸ್ನ ಕೆಲವೊಂದಿಷ್ಟು ಪರ್ಸನಲ್ ಡೀಟೇಲ್ಸ್ನ ಆ್ಯಡ್ ಮಾಡಬೇಕಾಗುತ್ತೆ. ಇಲ್ಲಿ ಯಾವ ರೀತಿ ಸ್ಟೂಡೆಂಟಾ ಅಥವಾ ರಿಟೈರ್ಡಾ ಅಥವಾ ಎಂಪ್ಲಾಯಿ ಅಂತ ಎಂಟರ್ ಮಾಡಬೇಕು. ಮಾಡಿದ ನಂತರದಲ್ಲಿ ನೀವು ಯಾವ ರೀತಿ ಒಂದು ಎಂಪ್ಲಾಯ್ಮೆಂಟ್ನಲ್ಲಿ ಕೆಲಸ ಮಾಡ್ತೀರಂತ ಕೇಳ್ತಾ ಇದೆ, ಅದನ್ನು ಕೂಡ ಎಂಟರ್ ಮಾಡ್ಕೊಳ್ಳಿ. ನಂತರದಲ್ಲಿ ಇಲ್ಲಿ ನೋಡಿ, ಆ್ಯನ್ಯುವಲ್ ಇನ್ಕಮ್ ಎಷ್ಟಿದೆ ಅಂತ ಕೇಳ್ತಾ ಇದೆ. ಇಲ್ಲಿ 0 ರಿಂದ 12 ಲಕ್ಷದ ಒಳಗಡೆ ಇದೆ. ಓಕೆ. ನಂತರದಲ್ಲಿ ಕಂಟಿನ್ಯೂ ಅಂತ ಕ್ಲಿಕ್ ಮಾಡ್ಕೋತೀನಿ. ಕಂಟಿನ್ಯೂ ಅಂತ ಕ್ಲಿಕ್ ಮಾಡಿದ ನಂತರದಲ್ಲಿ ಅಂಡರ್ ರಿವ್ಯೂನಲ್ಲಿ ಹೋಗಿದೆ ಸ್ನೇಹಿತರೆ. ನಮ್ಮ KYC ಅನ್ನೋದು ರಿವ್ಯೂ ಆದ ನಂತರದಲ್ಲಿ ಇಲ್ಲಿ ನಮ್ಮ ಒಂದು ಎಲ್ಲ ಆ್ಯಕ್ಟಿವಿಟಿ ಅನ್ನೋದು ಸ್ಟಾರ್ಟ್ ಆಗುತ್ತೆ. ಈಗ ಗೋ ಟು ಹೋಮ್ ಪೇಜ್ ಅಂತ ಕ್ಲಿಕ್ ಮಾಡಿಬಿಟ್ಟು ಯಾವ ರೀತಿ ನಮ್ಮ ಒಂದು ಹೋಮ್ ಪೇಜ್ನ ಒಂದು ಡ್ಯಾಶ್ಬೋರ್ಡ್ ಇರುತ್ತೆ ಅಂತ ನೋಡೋಣ ಒಂದ್ಸಾರಿ. ಇಲ್ಲಿ ಗೋ ಟು ಹೋಮ್ ಪೇಜ್ ಅಂತ ಕ್ಲಿಕ್ ಮಾಡ್ಕೋತೀನಿ. ಒಂದು ನಿಮಿಷ. ಇಲ್ಲಿ ನೋಡಿ, ಎಸ್ಟಿಮೇಟೆಡ್ ಟೈಮ್ ಅನ್ನೋದು 15 ನಿಮಿಷ ಅಂತ ತೊಗೊಂಡಿದೆ. ಅಂದರೆ ನಮ್ಮ ಒಂದು KYC ಅನ್ನೋದು ರಿವ್ಯೂ ಆಗೋದಕ್ಕೆ 15 ನಿಮಿಷ ಅಂತ ಟೈಮಿಂಗ್ ತೊಗೊಂಡಿದೆ. 15 ನಿಮಿಷ ಆದ ನಂತರದಲ್ಲಿ ನಮ್ಮ ಒಂದು KYC ಅನ್ನೋದು ರಿವ್ಯೂ ಆಗಿಬಿಟ್ಟು ನಮ್ಮ ಒಂದು ಈ ಒಂದು ವ್ಯಾಲೆಟ್ ಅನ್ನೋದು ಆ್ಯಕ್ಟಿವೇಟ್ ಆಗುತ್ತೆ. ಅಂದರೆ ಇಲ್ಲಿ ನಾವು ಅಮೌಂಟನ್ನು USDನಲ್ಲಿ ಅಂದರೆ ಡಾಲರ್ ರೂಪದಲ್ಲಿ ಆ್ಯಡ್ ಮಾಡಬೇಕಾಗುತ್ತೆ. ಆ್ಯಡ್ ಮಾಡಿಬಿಟ್ಟು ನಾವು ಅಲ್ಲಿಂದ ಯಾವುದಾದ್ರೂ ಬಿಟ್ಕಾಯಿನ್ಸ್ನಲ್ಲಿ ಅಥವಾ ಕ್ರಿಪ್ಟೋನಲ್ಲಿ ಹಲವಾರು ರೀತಿಯ ಕಾಯಿನ್ಸ್ಗಳಿರುತ್ತೆ. ಅದರಲ್ಲಿ ಯಾವುದೇ ಒಂದು ಕಾಯಿನ್ಸ್ನಲ್ಲಿ ನಾವು ಇನ್ವೆಸ್ಟ್ಮೆಂಟ್ ಮಾಡಬಹುದು. ಮತ್ತು ಅಲ್ಲಿಂದ ನಾವು ಅದನ್ನು ಇನ್ವೆಸ್ಟ್ಮೆಂಟ್ನ ಮತ್ತೆ ಮರಳಿ ನಮ್ಮ ವ್ಯಾಲೆಟ್ಗೆ ಮೊದಲು USD ರೂಪದಲ್ಲಿ ವಿಡ್ರಾ ಮಾಡಿಬಿಟ್ಟು ಮಾಡಿದ ನಂತರದಲ್ಲಿ ನಮ್ಮ ಒಂದು ಆ ಒಂದು ವಿಡ್ರಾ ಮಾಡಿದ ನಂತರದಲ್ಲಿ ನಮ್ಮ ವ್ಯಾಲೆಟ್ನಿಂದ ಮರಳಿ ನಮ್ಮ ಬ್ಯಾಂಕ್ ಅಕೌಂಟ್ಗೆ ನಾವು ಅದನ್ನು ತಗೋಬೇಕಾಗತ್ತೆ. ಇಲ್ಲಿ ನೋಡಿ, ಈ ರೀತಿ ನಮ್ಮ ಒಂದು ಡ್ಯಾಶ್ಬೋರ್ಡ್ ನೋಡೋದಕ್ಕೆ ಸಿಗ್ತಾ ಇದೆ. ಹಾಗೆ ಸ್ನೇಹಿತರೆ, ಕೊಟ್ಟಿರುವ ಮಾಹಿತಿ ಸಂಪೂರ್ಣ ಮತ್ತು ನಿರೂಪಣೆ ಮಾಡಿದ ಶೈಲಿ ಉತ್ತಮ ಅಂತ ಅನಿಸಿದರೆ ವಿಡಿಯೋನ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ. ಹಾಗೆ ಇದ್ರ ಬಗ್ಗೆ ಸಮಸ್ಯೆಗಳು, ಡೌಟ್ಗಳಿದ್ರೆ ಕಮೆಂಟಲ್ಲಿ ಅವಶ್ಯವಾಗಿ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಹೊಸ ವಿಷಯದೊಂದಿಗೆ ಇದೇ ಇರ್ತೀನಿ. ಮುಂದೆ ಬರ್ತೀವಿ. ಎಲ್ಲಿವರೆಗೂ ಟೇಕ್ ಕೇರ್.